ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತಸಾರ ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ 25ನೇ ಶ್ಲೋಕವನ್ನು ನಾವು ನೋಡಬೇಕು. ಶ್ರುತಿಗಳಾತನ ಮಾತು ವಿಮಲ ಸ್ಮೃತಿಗಳಾತನ ಶಿಕ್ಷೆ ಜೀವ ಪ್ರತತಿ ಪ್ರಕೃತಿಗಳೆರಡು ಪ್ರತಿಮೆಗಳೆನಿಸಿಕೊಳ್ಳುತ್ತಿಹವು. ಇತರ ಕರ್ಮಗಳೆಲ್ಲ ಲಕುಮೀಪತಿಗೆ ಪೂಜೆಗಳೆಂದು ಸ್ಮರಿಸುತ್ತ ಚತುರವಿಧ ಪುರುಷಾರ್ಥಗಳ ಬೇಡದಿರು ಸ್ವಪ್ನದಲ್ಲೂ. ಏನು ಒಂದೊಂದು ಗುರುಗಳ ಪದ್ಯ ತುಂಬ ಚೆನ್ನಾಗಿದೆ ನೋಡಿ. ಶ್ರುತಿಗಳು ಆತನ ಮಾತು. ಶ್ರುತಿ ಅಂದರೆ ವೇದಗಳು. ನಮಗೆ ದೇವರು ಡೈರೆಕ್ಟಾಗಿ ಬಂದು ಆರ್ಡರ್ ಮಾಡೋದಿಲ್ಲ, ಹೀಗೆ ಮಾಡು ಹಾಗೆ ಮಾಡು. ದೇವರು ನಮಗೆ ಹೇಳೋದಿಲ್ಲ. ಅರ್ಜುನನಿಗೆ ಹೇಳಿದ ನೋಡಿ, ಕೃಷ್ಣನಾಗಿ ಬಂದು ಅರ್ಜುನನಿಗೆ ಹೇಳಿದ, ಯುಧಿಷ್ಠಿರನಿಗೆ ಹೇಳ್ತಾನೆ, ಆದರೆ ನಮಗೆ ಹೇಳೋದಿಲ್ಲ. ಯಾಕೆ? ನಮ್ಮ ಯೋಗ್ಯತೆ ತುಂಬ ಅಲ್ಪರಿ, ನಾವು ತುಂಬ ಅಲ್ಪ ಯೋಗ್ಯತೆ. ನಮಗೇನು ಮಾಡಿದ್ದಾನೆ ದೇವರು? ವೇದಗಳನ್ನು ಕೊಟ್ಟುಬಿಟ್ಟಿದ್ದಾನೆ. ನೋಡಪ್ಪ, ವೇದಗಳಲ್ಲಿ ಹೇಳಿದ್ದೇನೆ, ಆಚಾರ್ಯರನ್ನು ಕಳಿಸಿದ್ದೀನಿ, ವಾಯುದೇವರನ್ನು ಕಳಿಸಿದ್ದೀನಿ, ರಾಯರಂಥವರನ್ನು ಕಳಿಸಿದ್ದೀನಿ. ಅವ್ರ ಮುಖಾಂತರ ನಾನು ಎಂಥವ, ನನ್ನ ಅಭಿಪ್ರಾಯ ಏನು, ಅದನ್ನು ಕೇಳಿ ನೀನು ತಿಳ್ಕೋ ಅಂತ ಮಾರ್ಗದರ್ಶನ ಮಾಡಿಬಿಟ್ಟಿದ್ದಾನೆ. ಆ ಗುರುಗಳ ಒಳಗೆ ಆವಿಷ್ಟನಾಗಿ ಸ್ವತಃ ತಾನೇ ಇರೋದು, ಅದು ಬೇರೆ ವಿಚಾರ. ಎಲ್ಲರಲ್ಲೂ ದೇವರೇ, ಆದರೂ ಡೈರೆಕ್ಟಾಗಿ ನಮಗೆ ಮಾಡೋದಿಲ್ಲ. ಅದರಿಂದ ಪರಮಾತ್ಮ ನಮಗೆ ಕೊಡಬೇಕಾದ ಆದೇಶ, ಒಂದು ರೀತಿಯಾಗಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರಲ್ವಾ, ಅದನ್ನು ಮಾಡಿ ಇಟ್ಬಿಟ್ಟಿದ್ದಾನೆ. ಅದು ವೇದಗಳು ಅಂತ. ಅದು ನಿತ್ಯವಾದದ್ದು, ಪರಮಾತ್ಮನಿಂದ ರಚಿಸಲ್ಪಟ್ಟದ್ದಲ್ಲ. ಪರಮಾತ್ಮ ಅದನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ವೇದಗಳನ್ನು ದೇವರು ರಚನೆ ಮಾಡಿದ್ದಲ್ಲ, ಅದು ಅಪೌರುಷೇಯ, ನಿತ್ಯವಾದದ್ದು. ಆ ಪರಮಾತ್ಮ ನಮಗೆ ತಿಳಿಸಬೇಕಾದ ವಿಚಾರ, ತನ್ನ ಮಹಿಮೆ ಎಲ್ಲವನ್ನು ವೇದದಲ್ಲಿ ಇದೆ. ವಿಮಲ ಸ್ಮೃತಿಗಳು, ಇನ್ನು ಪುರಾಣ ವಾಕ್ಯಗಳು. ವೇದವ್ಯಾಸರಾಗಿ ಅನೇಕ ಪುರಾಣಗಳನ್ನು ರಚನೆ ಮಾಡಿಕೊಟ್ಟಿದ್ದಾನೆ. ಅದು ವೇದಗಳ ವ್ಯಾಖ್ಯಾನ ರೂಪದಲ್ಲಿ ಇದೆ. ವೇದಗಳ ಅಭಿಪ್ರಾಯ ಏನು ಅದನ್ನು ತಿಳಿಸಿಕೊಡೋದೇ ಪುರಾಣ ವಾಕ್ಯಗಳು. ಅದು ನಮಗೆ ಅರ್ಥ ಆಗೋದಿಲ್ಲ ಅಂತ ಪುರಂದರದಾಸರು ಅಂತ ಮಹನೀಯರು ನಮಗೆ ಕನ್ನಡದಲ್ಲಿ ಮಾಡಿಟ್ಕೊಟ್ಟು ಬಿಟ್ಟಿದ್ದಾರೆ. ಭಾಗವತಾದಿ ವಿಚಾರಗಳನ್ನೆಲ್ಲ, ಎಷ್ಟು ದೇವರನಾಮ ಪದಗಳು ಇದೆ ನೋಡಿ. ವ್ಯಾಸರಾಜರು, ಪುರಂದರದಾಸರು, ವಾದಿರಾಜ ಸ್ವಾಮಿಗಳು ನಾಮ ಕೊಟ್ಟುಬಿಟ್ಟಿದ್ದಾರೆ. ಈ ರೀತಿಯಾಗಿ ಅದನ್ನೆಲ್ಲ ತಿಳ್ಕೋಬೇಕು ನಾವು. ಇದೆಲ್ಲ ಆತನ ಶಿಕ್ಷೆ, ಇದೆಲ್ಲ ನಮಗೆ ಪರಮಾತ್ಮ ಮಾಡಿದ ಆಜ್ಞೆ, ಆರ್ಡರ್. ದೇವರು ನಮಗೆ ಹೇಗೆ ಆರ್ಡರ್ ಮಾಡಿದ್ದಾನೆ? ವೇದಗಳು, ಪುರಾಣಗಳು, ದಾಸರ ಪದ್ಯಗಳು ಮೂಲಕ ನಮಗೆ ನೀನು ಹೇಗೆ ಮಾಡಬೇಕು, ನೀನೇನು ಮಾಡಬೇಕು, ಏನು ಮಾಡಬಾರ್ದು, ಹಾಗೆ ಅಂತ ಪಟ್ಟಿ ಕೊಟ್ಟುಬಿಟ್ಟಿದ್ದಾನೆ. ಅದನ್ನು ನಾವು ತಿಳ್ಕೋಬೇಕಷ್ಟೆ. ಜೀವ ಪ್ರತತಿ ಪ್ರಕೃತಿಗಳೆರಡು, 3 ವಿಧ ಜೀವರಾಶಿಗಳು, ಸಾತ್ವಿಕರು, ರಾಜಸರು, ತಾಮಸರು ಅಂತ. ಮತ್ತು ಪ್ರಕೃತಿ, ಇವೆರಡೂ ಕೂಡ ಪ್ರತಿಮೆಗಳೆನಿಸಿಕೊಳ್ಳುತ್ತಿಹವು. ಪರಮಾತ್ಮನ ಪ್ರತಿಮೆಗಳು ಅಂದರೆ ಜೀವರು ಮತ್ತು ಪ್ರಕೃತಿ, ಜಡ. ಜೀವ ಜಡವೇ ದೇವರ ಪ್ರತಿಮೆಗಳು. ಅವರ ಒಳಗೆ ಮುಖ್ಯ ಪ್ರಾಣದೇವರು, ಅವರ ಅಂತರ್ಯಾಮಿಗೆ ಪರಮಾತ್ಮ ಅಂತ ನಾವು ಚಿಂತನೆ ಮಾಡಬೇಕು. ಇತರ ಕರ್ಮಗಳೆಲ್ಲ ಲಕ್ಷ್ಮೀಪತಿಗೆ ಪೂಜೆಗಳೆಂದು ಸ್ಮರಿಸುತ್ತಾ, ನಾವು ಮಾಡುವ ಪ್ರತಿಯೊಂದು ಉಸಿರಾಟದಿಂದ ಶುರು ಮಾಡಿದ ಪ್ರತಿಯೊಂದು ಕರ್ಮ, ನಿಲ್ಲೋದು, ನೋಡೋದು, ಓಡೋದು, ಎಲ್ಲ ಕರ್ಮಗಳು ಕೂಡ ಪರಮಾತ್ಮನ ಪೂಜೆ ಹಾಗೆ ಅಂತ ಸ್ಮರಿಸುತ್ತಾ. ಪೂಜೆ ಮಾಡೋದು ದೊಡ್ಡದಲ್ಲ ರೀ. ಆ ಟೈಮಲ್ಲಿ ಪರಮಾತ್ಮನನ್ನು ಸ್ಮರಿಸಬೇಕು, ಪರಮಾತ್ಮನ ಸ್ಮರಣೆ ಇರಬೇಕು, ಅದು ಮುಖ್ಯ. ಅಡಿಗೆ ಮಾಡುವಾಗ ದೇವರ ಸ್ಮರಣೆ ಎಷ್ಟು ಬರುತ್ತದೆ ಅಂತ ನಾವು ಆಲೋಚನೆ ಮಾಡ್ಕೋಬೇಕು. ಸ್ಮರಿಸುತ್ತಾ ಸ್ವಪ್ನದಲ್ಲೂ ಚತುರ್ವಿಧ ಪುರುಷಾರ್ಥಗಳ ಬೇಡದಿರು. ಧರ್ಮ, ಅರ್ಥ, ಕಾಮ, ಮೋಕ್ಷವನ್ನು ಪುರುಷಾರ್ಥಗಳು ಅಂತ ಕರೀತಾರೆ. ಕನಸಿನಲ್ಲೂ ಕೂಡ ನೀನು ದೇವರಲ್ಲಿ ಇದನ್ನು ಕೊಡು ಅಂತ ಕೇಳಬೇಡ ಅಂತಾರೆ. ಹೇಗಿದೆ ನೋಡಿ. ಧರ್ಮ, ಅರ್ಥ, ಕಾಮ, ಮೋಕ್ಷ ಪುರುಷಾರ್ಥಗಳು. ಪುರುಷರು ಬಯಸೋದು ಇದನ್ನ, ಧರ್ಮವನ್ನು ಬಯಸ್ತಾರೆ, ಧರ್ಮ ಮಾರ್ಗದಲ್ಲಿ ಇರಬೇಕು ಅಂತ ಬಯಸ್ತಾರೆ. ಅರ್ಥ ಅಂದ್ರೆ ದುಡ್ಡು, ಕಾಸು, ಬೆಳ್ಳಿ, ಬಂಗಾರ, ಯಾರು ಬಯಸೋದಿಲ್ಲ ಹೇಳಿ? ಧರ್ಮ, ಅರ್ಥ, ಕಾಮ ಅಂದ್ರೆ ಡಿಸೈರ್ಸ್, ಏನೇನು ಇಚ್ಛೆಗಳು ಇದೆಯೋ. ಪ್ರಯಾಗ ಕ್ಷೇತ್ರಕ್ಕೆ ಹೋಗಬೇಕು, ತೀರ್ಥಯಾತ್ರೆ ಮಾಡಬೇಕು, ಬೇಕಾದ ಇಚ್ಛೆಗಳು ಇದೆ ನಮಗೆ. ಒಬ್ಬೊಬ್ಬರಿಗೆ ಅವರವರದೇ ಆದ ಒಂದು ಕಾಮನೆಗಳು ಇದೆ. ಸಾತ್ವಿಕರ ಕಾಮನೆ ಬೇರೆ, ರಾಜಸರ ಕಾಮನೆಗಳೇ ಬೇರೆ, ತಾಮಸರ ಕಾಮನೆಗಳೇ ಬೇರೆ. ಇನ್ನು ಮೋಕ್ಷ ಅಂದ್ರೆ ಗೊತ್ತು, ಲಿಂಗದೇಹ ಭಂಗವಾಗಿ
ಹುಟ್ಟು ಸಾವು ಎನ್ನುವ ಆ ಚಕ್ರ ಅದನ್ನು ಮೀರಿ ಇರೋದು ಹಾಗೆ ಅಂತ. ಇದು ಪುರುಷಾರ್ಥ, ಧರ್ಮ ಅರ್ಥ ಕಾಮ ಮೋಕ್ಷ. ಇದನ್ನು ನೀನು ದೇವರಲ್ಲಿ ಕೊಡು ಅಂತ ಕೇಳಬೇಡ ಅಂತಾರೆ ಗುರುಗಳು. ನನಗೆ ದುಡ್ಡು ಕೊಡು, ನನಗೆ ಧರ್ಮವನ್ನು ಕೊಡು, ನನಗೆ ಮೋಕ್ಷವನ್ನು ಕೊಡು ಕೇಳಬೇಡ. ಯಾಕೆ? ದೇವರಿಗೆ ಗೊತ್ತಿಲ್ಲವಾ? ಮತ್ತೆ ಏನು ಕೇಳಬೇಕು ದೇವರ ಹತ್ರ? ದೇವರ ಸೇವೆ ಮಾಡಿ ಏನೋ ಒಂದು ಕೇಳಲೇಬೇಕು. ಅದು ದೊಡ್ಡವರ ಲಕ್ಷಣ ಅದು. ನೋಡಿ, ದೊಡ್ಡವರಿಗೆ ನಮಸ್ಕಾರ ಮಾಡಿದಾಗ ಏನೋ ಒಂದು ಮಂತ್ರಾಕ್ಷತೆ, ಕಲ್ಸಕ್ಕರೆ ಏನೋ ಒಂದು ಕೊಡ್ತಾರೆ ಅವರು. ಅದರಿಂದ ದೊಡ್ಡವರೇ ಕೊಡುವಾಗ ಮಾಮೂಲು ಅಷ್ಟೇ ನೋಡಿ, ಹೋಗಿ ನಮಸ್ಕಾರ ಮಾಡಿದ್ರೆ ಮಂತ್ರಾಕ್ಷತೆ, ಕಲ್ಸಕ್ಕರೆ ಏನೋ ಒಂದು ಕೊಡ್ತಾರೆ. ದೊಡ್ಡವರ ಲಕ್ಷಣ ಅದು. ಕೊಡುವಾಗ ದೇವರಿಗೆ ನಮಸ್ಕಾರ ಮಾಡಿದಾಗ ಸುಮ್ಮನೆ ಬರಬಾರ್ದು. ದೇವರೇನೋ ಕೇಳು ಅಂತ ಹೇಳ್ತಾನೆ. ಗುರುಗಳು ನೋಡಿದರೆ ಕೇಳಬಾರ್ದು ಅಂತ ಹೇಳ್ತಾರೆ. ಅದು ದೇವರ ಹತ್ರ ಏನು ಕೇಳಬೇಕು? ಗುರುಗಳು ಅದನ್ನು ಹೇಳಿದ್ದಾರೆ, ಬೇರೆ ಕಡೆ ಹೇಳಿದ್ದಾರೆ. ದೇವರ ಜ್ಞಾನ, ದೇವರ ಭಕ್ತಿ, ದೇವರ ಸ್ಮರಣೆ. ಇದೇ ಜಗನ್ನಾಥದಾಸರೇ, ಹರಿಕಥಾಂಸಾರ ಬರೆದವರು ಜಗನ್ನಾಥದಾಸರು. ತಾವು ಒಂದು ಪದ್ಯದಲ್ಲಿ ಹೇಳಿದ್ದಾರೆ ನೋಡಿ, ಇದನ್ನೇ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಏನು ಅಂತ ನೋಡಿ, ಇಲ್ಲಿ ಹೇಳಿದ್ದಾರೆ, ಧರ್ಮಾರ್ಥ ಕಾಮ ಮೋಕ್ಷವನ್ನು ಕೇಳಬೇಡ ಅಂತ ಹೇಳಿ ತಾವು ಇನ್ನೊಂದು ಪದ್ಯದಲ್ಲಿ ಹೇಳಿಕೊಟ್ಟಿದ್ದಾರೆ. ಇದನ್ನೇ ಪಾಲಿಸು ಜನ್ಮ ಜನ್ಮಗಳಲ್ಲಿ, ದೇವರಲ್ಲಿ ಮಾಡುವ ಪ್ರಾರ್ಥನೆ. ಇದನ್ನೇ ಪಾಲಿಸು ಜನ್ಮ ಜನ್ಮಗಳಲ್ಲಿ ಮಧುಸೂದನನೇ ನಿನ್ನ ಸ್ಮರಣೆ ದಾಸರ ಸಂಘ. ಎಷ್ಟು ಚಂದ ಇದೆ ನೋಡ್ರಿ. ನಿನ್ನ ಸ್ಮರಣೆಯನ್ನ ಕೊಡಪ್ಪ, ದಾಸರ ಸಂಘವನ್ನು, ಹರಿದಾಸರ ಸಂಘವನ್ನ ಕೊಡು, ಹರಿದಾಸರ ಮಧ್ಯದಲ್ಲಿ ನನ್ನನ್ನು ಇಡಿಸು. ಎಲ್ಲೆಲ್ಲೋ ಆಫೀಸಲ್ಲಿ ಕಾಲೇಜಲ್ಲಿ ಅಂತ ಆಗಿಬಿಟ್ರೆ ನನ್ನ ಗತಿ ಏನು? ಇದು ಎಷ್ಟು ಚಂದ ಇದೆ ನೋಡಿ ಆ ಪದ್ಯ. ಇದನ್ನೇ ಈ ಜನ್ಮದಲ್ಲಿ ಅಲ್ಲ, ಇದನ್ನೇ ಪಾಲಿಸು ಜನ್ಮ ಜನ್ಮಗಳಲ್ಲಿ ಮಧುಸೂದನ ನಿನ್ನ ಸ್ಮರಣೆ, ದೇವರ ಸ್ಮರಣೆ. ಕಲಿಯುಗದ ಜನರಿಗೆ ಅದೇ ಮುಖ್ಯ. ನಿನ್ನ ಸ್ಮರಣೆ, ದಾಸರ ಸಂಘ, ಎರಡನ್ನು ಕೇಳ್ತಾರೆ. ಎಷ್ಟು ಚಂದ ಇದೆ ನೋಡಿ. ಈ ರೀತಿಯಾಗಿ ಪರಮಾತ್ಮನಲ್ಲಿ ಅದು ಕೊಡು ಇದು ಕೊಡು ಅಂತ ಕೇಳಬೇಡಿ ಅಂತ ಹೇಳ್ತಾರೆ. ಭೂತಲಾಧಿಪನಾಜ್ಞಧಾರಕ ಧೂತರಿಗೆ ಸೇವಾನುಸಾರಧಿ ವೇತನವ ಕೊಟ್ಟವರ ಸಂತೋಷ ಪಡಿಸುವ ತೆರದಿ. ಮಾತರಿಶ್ವ ಪ್ರಿಯನು ಪರಮ ಪ್ರೀತಿಪೂರ್ವಕ ಸದ್ಗುಣಗಳ ಗಾದಕರ ಸಂತೋಷ ಪಡಿಸುವ ನಿಹಪರಂಗಳಲ್ಲಿ. ಒಂದು ಮಹಾರಾಜ, ಭೂತಲಾಧಿಪ ಅಂದರೆ ಭೂಮಂಡಲಕ್ಕೆ ಅಧಿಪತಿಯಾದ ಮಹಾರಾಜ, ಆಜ್ಞಾಧಾರಕ ದೂತರಿಗೆ ಪರಮಾತ್ಮನ ಆಜ್ಞೆಯನ್ನು, ಅಂದರೆ ತನ್ನ ಭಟರು, ರಾಜನ ಅಂದರೆ ಅನೇಕ ಸೇವಕರು ಇರ್ತಾರೆ. ಆ ಸೇವಕರು ಆ ರಾಜ ಹೇಳಿದ ಕೆಲಸವನ್ನು ಮಾಡ್ತಾ ಇದ್ದರೆ, ರಾಜನ ಆಜ್ಞೆಯನ್ನು ತಿಳಿದು ಅದನ್ನು ಮೀರದೆ ಮಾಡ್ತಾ ಇದ್ದರೆ, ಆ ದೂತರು ಸೇವಕರು ಇದ್ದಾರಲ್ಲ, ಅವರಿಗೆ ಅವರ ಸೇವೆಗೆ ತಕ್ಕಂತೆ ಏನು ಮಾಡ್ತಾರೆ? ಸಂಬಳವನ್ನು ಕೊಟ್ಟು ಸಂತೋಷ ಪಡಿಸ್ತಾರೆ. ಹೌದು ಅಲ್ಲ? ಲೋಕದಲ್ಲಿ ನಾವು ಕಾಣೋದು, ಆಫೀಸಿಗೆ ಹೋದರೆ ಯಜಮಾನರು, ಬಾಸ್, ಮ್ಯಾನೇಜರ್ ಹೇಗೆ ಹೇಳ್ತಾರೋ ಅವ್ರು ಹೇಳಿದಂಗೆ ನಾವು ಮಾಡಿದರೆ ಅವರು ಸಂತೋಷಪಟ್ಟು ನಮಗೆ ರೊಕ್ಕ ಕೊಡ್ತಾರೆ. ಹೇಗೋ ಅದೇ ರೀತಿಯಾಗಿ ಮಾತರಿಶ್ವ ಪ್ರಿಯನು, ವಾಯುದೇವರಿಗೆ ಅತೀ ಪ್ರಿಯನಾದ ಪರಮಾತ್ಮ ಶ್ರೀಹರಿ ಭಕ್ತಿಪೂರ್ವಕವಾಗಿ ಪರಮಾತ್ಮನ ಆಜ್ಞೆ, ಈಗನೂ ನೋಡಿದ್ದೀವಿ, ಶ್ರುತಿ ಸ್ಮೃತಿಗಳು, ದಾಸರ ಪದ್ಯಗಳು ಪರಮಾತ್ಮನ ಆಜ್ಞೆ. ಅದನ್ನು ತಿಳಿದು ಅದನ್ನು ಸರಿಯಾಗಿ ದೇವರು ನಮ್ಮನ್ನು ಏನು ಮಾಡು ಅಂತ ಹೇಳಿದ್ದಾನೋ ಅದನ್ನು ಮಾಡ್ತಾ ಬಂದರೆ ಸಾಕಂತೆ. ಇಹಲೋಕದಲ್ಲಿ ಪರಲೋಕದಲ್ಲಿ ಏನೇನು ಬೇಕೋ ಅದೆಲ್ಲವನ್ನು ತಾನೇ ಕೊಟ್ಟು, ನಾವು ಕೇಳಬೇಕಾಗಿಲ್ಲ, ಕೊಟ್ಟು ಸಂತೋಷಪಡಿಸುವ. ಯಾವ ಅನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕ್ಕೆ, ಹಾಗೆ ಅಂತ ಭಗವದ್ಗೀತೆಯಲ್ಲಿ ಹೇಳಿದಂತೆ, ಭಗವದ್ಗೀತೆಯಲ್ಲಿ ಇದೇ ವಿಚಾರವನ್ನು ಪರಮಾತ್ಮ ತೆಗೆದಿದ್ದಾನೆ. ಅಲ್ಲ, ನಿನ್ನ ಭಕ್ತರು ಏನು ಬೇಡಬಾರದು ಅಂತಿ, ಅವರು ಸಂತೋಷವಾಗಿ ಹೇಗೆ ಇರೋದು? ಮತ್ತೆ ಲೋಕದ ಒಂದು ಸಂಪತ್ತು, ಒಂದು ಸಂತೋಷ ಬೇಡವ ಅವರಿಗೆ? ಹಾಗೆಂದರೆ ಲೋಕದ ಸಂತೋಷ ಬೇಡ ಅಂತ ನಾನು ಹೇಳಿಲ್ಲ, ಆದರೆ ನೀವು ಅದರ ಬೆನ್ನಿಂದ ಹೋಗಬೇಡಿ, ನಾನು ಕೊಟ್ಟದ್ದನ್ನು ತೆಗೆದುಕೊಳ್ಳಿ ಹಾಗೆ ಅಂತ. ಎಷ್ಟು ವ್ಯತ್ಯಾಸ ಇದೆ ನೋಡಿ. ನಾವು ಅದರ ಬೆನ್ನಿಂದ ಹೋಗಬಾರ್ದು, ಆದರೆ ದೇವರು ಕೊಟ್ಟದ್ದನ್ನು, ನಮ್ಮ ಮನೆಗೆ ಬಂದದ್ದನ್ನು ಸ್ವೀಕಾರ ಮಾಡಿ ಸಂತೋಷವಾಗಿ ಇರಲಿ. ಅದರಲ್ಲಿ ನೀವು ಸಂತೋಷವಾಗಿ ಇದ್ದಷ್ಟು ನನ್ನ ಸಾಧನೆ ಹೆಚ್ಚು ಮಾಡ್ತೀರಾ, ಆಗ ನಾನು ಇನ್ನೂ ಹೆಚ್ಚು ಲೌಕಿಕ ಸಂತೋಷವನ್ನು ಕೊಡ್ತೇನೆ. ದೇಹ ಬಿಟ್ಟ ಮೇಲೆ ಪಾರಲೌಕಿಕವಾದ ಉತ್ತಮ ಸಂತೋಷವನ್ನು ಕೂಡ ನಾನು ನಿಮಗೆ, ಆನಂದವನ್ನು ಕೊಡ್ತೇನೆ. ಆನಂದಮಯ ನಾನು, ಜ್ಞಾನಮಯ ಆನಂದಮಯ ನಾನು. ಅದರಿಂದ ನನ್ನ ಸ್ಮರಣೆ, ನಾನು ಹೇಳಿದ ಕರ್ಮ, ದಾಸರ ಸಂಘವನ್ನು ಮಾಡಿಕೊಂಡು, ನಾವು ಮಾಡ್ತಾ ಇರೋದು ಒಂದು ರೀತಿಯಾಗಿ ವರ್ಚುವಲ್ ದಾಸರ ಸಂಘ ಅಂತ ಇಟ್ಕೋಬೇಕಷ್ಟೆ. ಫಿಸಿಕಲ್ ಆಗಿ ಬೇರೆ ಬೇರೆ ಕಡೆ ಇದ್ದರೂ ಕೂಡ ಪರಮಾತ್ಮನಲ್ಲಿ ಮನಸ್ಸಾಕುವವರಾಗಿ ಒಂದು ರೀತಿಯಾದ ಒಂದು ಸಂಘ, ಈ ರೀತಿಯಾದ ಒಂದು ಸಂಘವನ್ನು ನಾವೆಲ್ಲರೂ ಕೂಡ ಮಾಡಬೇಕು ಹಾಗೆ ಅಂತ ಗುರುಗಳು ನಮಗೆ ಮಾಡ್ತಾರೆ. ಅದರಿಂದ ಇಹಪರಗಳಲ್ಲಿ ನಾವು ಸುಖವನ್ನು ಕಾಣಬಹುದು, ಬಿಟ್ಟರೆ ಅದು ಇಲ್ಲ ಅಂತ ಅರ್ಥ.
ದುಃಖ ಪಡಬೇಕಾಗ್ತದೆ. ಇನ್ನು ದೀಪದಿವದಲಿ ಕಂಡರಾದೆಡೆ ಲೋಪಕೈಸು ಪರಾಕ್ಷನ ಹರಿ ಸಮೀಪದಲ್ಲಿರೆ ನಂದನಾಮ ಸುನಂದವೆನಿಸುವುದು. ಔಪಚಾರಿಕವೆಲ್ಲ ಸುಜನರ ಪಾಪ ಕರ್ಮವು ಪುಣ್ಯವೆಣಿಪುದು, ಪಾಪಿಗಳ ಸತ್ಪುಣ್ಯ ಕರ್ಮವು ಪಾಪವೆನಿಸುವುದು. ಎಷ್ಟು ಸುಂದರವಾದ ಉದಾಹರಣೆ ಕೊಡ್ತಾರೆ ನೋಡಿ. ಹಗಲೊತ್ತಿನಲ್ಲಿ, ಹಿಂದಿನ ಕಾಲದಲ್ಲಿ ಈಗಲೂ ನೋಡ್ಬೋದು, ಹಗಲೊತ್ತಿನಲ್ಲಿ ಯಾರಾவது ಟ್ಯೂಬ್ಲೈಟ್ ಹಾಕೊಂಡಿದ್ರೆ ಏನು ಮಾಡ್ತಾರೆ ಹೇಳಿ? ಆಫ್ ಮಾಡಿಬಿಡ್ತಾರೆ. ಯಾಕೋ ಕರೆಂಟ್ ವೇಸ್ಟ್ ಆಗ್ತಾ ಇದೆ, ಆಫ್ ಮಾಡು ಅಂತ ಆಫ್ ಮಾಡಿಬಿಡ್ತಾರೆ. ಹಿಂದಿನ ಕಾಲದಲ್ಲಿ ಎಣ್ಣೆ ದೀಪ ಹಚ್ಚಿ ಇಟ್ಟರೆ ಅದನ್ನು ಶಾಂತ ಮಾಡೇ ಬಿಡೋ. ಅದೇ ದೀಪ ದೇವರ ಮನೆಯಲ್ಲಿ ಇದ್ದರೆ, ಎಣ್ಣೆ ಹಾಕಿ ದೇವರ ಮುಂದೆ ದೀಪ ಹಚ್ಚಿ ಇಟ್ಟರೆ ಯಾರೂ ಕೂಡ ಶಾಂತ ಮಾಡೋದಿಲ್ಲ. ಬೇರೆ ಕಡೆ ಇಟ್ಟರೆ ಶಾಂತ ಮಾಡಿಬಿಡ್ತಾರೆ. ಅದು ದೇವರ ಪೂಜೆಯ ಮಹಿಮೆ. ಅದು ದೇವರ ಪೂಜಾ ಮನೆ ಅಂತ ಏನಿದೆ ಅದರ ಮಹಿಮೆ ಅದು. ಹರಿ ಸಮೀಪದಲ್ಲಿ ಇದ್ದರೆ ಅದನ್ನೇನು ಕರೀತಾರೆ? ನಂದಾದೀಪ ಅಂತ ಕರೀತಾರೆ ನೋಡಿ. ಅದೇ ದೀಪನೇ ಹಾಲಲ್ಲಿ ಇದ್ದರೆ ಅದನ್ನು ಹಗಲೊತ್ತಿನಲ್ಲಿ, ಯಾಕೆ ಸೂರ್ಯನ ಬೆಳಕಿದೆ, ಇದು ಸುಮ್ಮನೆ ಯಾಕೆ ಉರಿತದೆ ವೇಸ್ಟ್ ಅಂತ ಶಾಂತ ಮಾಡಿಬಿಡ್ತಾರೆ. ಅದೇ ದೀಪ ದೇವರ ಎದುರುಗಡೆ ಇದ್ದರೆ ನಂದಾದೀಪ ಅಂತ ಅದನ್ನು ಶಾಂತ ಮಾಡೋದಿಲ್ಲ. ಜ್ಞಾನಿಗಳು ಶಾಂತ ಮಾಡೋದಿಲ್ಲ, ಬೇರೆಯವರು ಲೋಭವುಳ್ಳವರು ಶಾಂತ ಮಾಡ್ತಾರೆ, ಅದು ಬೇರೆ ವಿಚಾರ. ಈ ರೀತಿಯಾಗಿ ನಂದಾದೀಪ ಅಂತ ಹೆಸರಿನಿಂದ ಸುನಂದವೆನಿಸುವುದು, ಅದು ಆನಂದಮಯ. ಅದು ಆ ರೀತಿಯಾಗಿ ದೀಪವನ್ನು ಹಚ್ಚಬೇಕು ಅಂತ ಹೇಳ್ತಾರೆ. ಔಪಚಾರಿಕವಲ್ಲ ಇದು, ಸುಮ್ಮನೆ ಏನೋ ಉಪಚಾರ ಕೇಳೋದಲ್ಲ, ಇದೆಲ್ಲ ಮಾಡಬೇಕು ಅಂತ. ಆ ರೀತಿಯಾಗಿ ಸುಜನರ ಪಾಪಕರ್ಮವು ಪುಣ್ಯವೆನಿಪುವುದು. ಭಗವಂತನ ದಾಸರು ಮಾಡತಕ್ಕ ಪಾಪಕರ್ಮಗಳು ಏನಿದೆ ಅದೇನಾಗ್ತದೆ, ಅದು ಅವರಿಗೆ ಪುಣ್ಯವೇ ಕೊಡುತ್ತದೆ. ಅದೇ ಥರ ಪಾಪಿಗಳು ಮಾಡತಕ್ಕ ಸತ್ಪುಣ್ಯ ಕರ್ಮವು, ಅವರೇನಾರು ಮಾಡೋದಿಲ್ಲ, ಏನಾದ್ರು ಪುಣ್ಯಕರ್ಮ ಅಂತ ಮಾಡಿದರೆ ಅದು ಕೂಡ ಅವ್ರ ಪಾಪವೇ ಬರುತ್ತದೆ ಅವರಿಗೆ. ಅದರಿಂದ ಪಾಪಕರ್ಮದ ಫಲವನ್ನೇ ಪಡೀತಾರೆ ಅವರು. ಹೇಗೆ ಒಂದೇ ದೀಪ ಪರಮಾತ್ಮನ ಹೊರಗಡೆ ಇದ್ದರೆ, ಪರಮಾತ್ಮನ ಕೋಲಿಯಿಂದ ಹೊರಗಡೆ ಇದ್ದರೆ ಅದನ್ನು ಶಾಂತ ಮಾಡಿಬಿಡ್ತಾರೆ, ಉಪಯೋಗ ಇಲ್ಲ. ಅದೇ ರೀತಿಯಾಗಿ ಪಾಪಿಷ್ಠರು ಅಷ್ಟೇ, ಅವರೇನೋ ಪುಣ್ಯಕರ್ಮ ಮಾಡಿದ್ರು ಕೂಡ ಅದರಿಂದ ಅವರಿಗೆ ಪಾಪನೇ ಬರ್ತದೆ. ಸಜ್ಜನರು ಅವರೇನು ಮಾಡ್ತಾರೆ? ಅವರು ಕೂಡ ಕರ್ಮವನ್ನು ಮಾಡ್ತಾರೆ, ಆದರೆ ದೇವರಿಗಾಗಿ, ದೇವರ ಪೂಜೆ ಅಂತ ತಿಳಿದು ನಂದಾದೀಪ ರೂಪದಲ್ಲಿ ಅದನ್ನು ಇಟ್ಟುಬಿಡ್ತಾರೆ. ಅದನ್ನು ಶಾಂತ ಆಗೋದಿಲ್ಲ. ಅದು ಆನಂದವನ್ನೇ ಹೇಗೆ ಕೊಡುತ್ತದೋ ಅದೇ ಥರ ಸಜ್ಜನರು ಮಾಡಿದ ಪಾಪಕರ್ಮವು ಕೂಡ, ಪಾಪಕರ್ಮ ಮಾಡೋದಿಲ್ಲ ಅವರು. ಸಜ್ಜನರು ಪಾಪಕರ್ಮ ಮಾಡೋದಿಲ್ಲ. ಈಗಲೇ ಹಿಂದೆ ನೋಡಿದ್ದೀವಿ, ಪರಮಾತ್ಮನ ಆಜ್ಞೆಯಂತೆ ವೇದಗಳಲ್ಲಿ, ಪುರಾಣಗಳಲ್ಲಿ, ದಾಸರ ಪದ್ಯಗಳಲ್ಲಿ ಏನು ಹೇಳಿದ್ದಾರೋ ಅದನ್ನೇ ಮಾಡ್ತಾರೆ ಅವರು. ಬೇರೆದು ಯಾವುದು ಮಾಡೋಕ್ಕೆ ಹೋಗೋದಿಲ್ಲ, ಮಾಡುವ ಮನಸ್ಸು ಇರೋದಿಲ್ಲ ಅವರಿಗೆ. ಅಷ್ಟು ಮೆಚೂರ್ಡ್ ಆಗಿ ಇರ್ತಾರೆ ಅವರು. ಅದರಿಂದ ಅವರೇನಾರು ಅಕಸ್ಮಾತ್ ಪಾಪ ಮಾಡಿದರೂ ಕೂಡ ಅದು ಅವರಿಗೆ ಪುಣ್ಯವನ್ನೇ ತಂದುಕೊಡುತ್ತದೆ ಅಂತ. ಇದು ಪರಮಾತ್ಮನ ಭಕ್ತರ ಮಹಿಮೆ. ಇದು ದೇವರ ಭಕ್ತರಾಗಿ, ದೇವರ ದಾಸರಾಗಿ ಇರುವುದು ಅವರಿಗೆ ಸಿಗತಕ್ಕ ಬೆನಿಫಿಟ್ಸ್. ನಾವು ಹೇಳ್ತೀವಿ ನೋಡಿ, ಗೌರ್ಮೆಂಟ್ ಎಂಪ್ಲಾಯಿ ಆದರೆ ಈ ಬೆನಿಫಿಟ್ಸು ಹಾಗೆ ಅಂತೆಲ್ಲ ಕೇಳ್ತೀವಿ. ಅದೇ ಥರ ದೊಡ್ಡ ಬೆನಿಫಿಟ್ಸ್ ಎಲ್ಲರಿಗೂ ಕೊಡ್ತಾನೆ ದೇವರು. ಏನು? ನನ್ನ ದಾಸನಾಗು ವಿಶೇಷನಾಗು ಹಾಗೆ ಅಂತ. ಹರಿದಾಸರಿಗೆ ಕೊಡುವ ಬೆನಿಫಿಟ್ಸು ಯಾರಿಗೂ ದೇವರು ಕೊಡೋದಿಲ್ಲ. ಅದರಿಂದ ಹರಿದಾಸರಾಗಬೇಕು ಅಂತ ಒಂದು ಹರಿದಾಸರಾಗೋದು ಅಂದರೆ ಏನೋ ತಂಬೂರಿ ಹಿಡ್ಕೊಂಡು ಹಾಡು ಹೇಳೋದು ಅಂತ ತಿಳ್ಕೊಬೇಡಿ. ವೇದ ಪುರಾಣ ದಾಸರ ಪದ್ಯಗಳನ್ನು ತಿಳಿದು ಅದಲ್ಲಿ ಹೇಳಿದಂತೆ ನಡೀಬೇಕು. ಅದಲ್ಲಿ ಮಾಡಬೇಡ ಅಂತ ಹೇಳಿದ್ದನ್ನು ಮಾಡಬಾರ್ದು, ಮಾಡು ಅಂತ ಹೇಳಿದ್ದನ್ನು ಮಾಡಬೇಕು, ಮಾಡಬೇಡ ಅಂತ ಹೇಳಿದ್ದನ್ನು ಮಾಡಬಾರ್ದು. ಇದೇ ಹರಿದಾಸರ ಲಕ್ಷಣ. ಇದು ಮನೇಲಿ ಇದ್ಕೊಂಡೇ ಕೂಡ ಮಾಡ್ಬೋದು, ತಂಬೂರಿ ಮೀಟ್ತಾನು ಮಾಡ್ಬೋದು, ತೊಂದರೆ ಇಲ್ಲ ಅಂತ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.